ಅಪ್ಪು ನೀನು ಅಂದರೆ ಪ್ರಾಣ ಮಗನೇ, ಇಷ್ಟ ಆಗುತ್ತೆ. ಇವತ್ತು ನಾನು ಬೇರೆ ಏನು ಹಂಚ್ಕೊಳ್ಳಲ್ಲ, ಬಹಳ ಮುಖ್ಯವಾದ ದಿನ, ನೀವು ಅದನ್ನು ಜನರಿಗೆ ತಲುಪಿಸ್ಬೇಕು. ಇವತ್ತಿನ ದಿನ ಸ್ಫೂರ್ತಿ ದಿನಾಚರಣೆ ಅಂತ ಯಾಕೆ ಮಾಡಬೇಕು? ಏನು ಅಪ್ಪುಗೆ ಕೀರ್ತಿ ಕೊಡೋಕ್ಕ, ಇಲ್ಲ ಅವ್ರಿಗೆ ಹೆಸರು ಕೊಡೋಕ್ಕೆ? ಬೇಡ. ಅವ್ರಿಗೆ ಕೀರ್ತಿ ಹೆಸರು ಎಷ್ಟು ಬೇಕು ಎಲ್ಲ ಅವ್ರು ಸಂಪಾದನೆ ಮಾಡಿ ಹೋಗಿದ್ದಾರೆ. ಸ್ಫೂರ್ತಿ ದಿನಾಚರಣೆ ಯಾಕೆ ಅಂತ ಒಂದು ಚಿಕ್ಕದಾಗಿ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಕೇಳು. ನಾವು ಇಡೀ ಕುಟುಂಬ ಅಭಿಮಾನಿಗಳ ಹತ್ರ ಜನ ಹತ್ರ ಒಂದು ಬೇಡಿಕೆ ಇಡ್ತೀವಿ. ಏನಂದರೆ, ಇವತ್ತಿನ ದಿನ ಅವನ ಹುಟ್ಟುಹಬ್ಬಕ್ಕೆ ನೀವು ಪುತ್ಥಳಿಗೆ ಹೂನಾರ ಹಾಕ್ತೀರಾ, ಲೈಟ್ಗಳು ಹಾಕ್ತೀರಾ, ಆರ್ಕೆಸ್ಟ್ರಾ ಅರೇಂಜ್ ಮಾಡ್ತೀರಾ, ಪಟಾಕಿ ಹೊಡಿತೀರಾ, ದುಡ್ಡು ಚೆಲ್ತೀರಾ. ಮಾಡಿ, ನಿಮ್ಮ ಪ್ರೀತಿಗೆ ಮಾಡಿ. ಅದರ 10ರಲ್ಲಿ 1 ಭಾಗ ಎತ್ತಿಡಿ. ನಿಮ್ಮ ಸುತ್ತಮುತ್ತ ಇರೋ ಒಂದು ಆಶ್ರಮಗಳಿಗೆ ಹೋಗಿ, ಅಲ್ಲಿ ಮಕ್ಕಳು ಕೇಕೆ ನೋಡಿರಲ್ಲ, ಒಂದು 3 ಕೇಕ್ ತಗೊಂಡು ಕಟ್ ಮಾಡಿ ಅವ್ರಿಗೆ ಕೊಡಿ. ಫ್ರೀಯಾಗಿ ಒಂದು ಪೆನ್ಸಿಲ್ ಬಾಕ್ಸ್ಗಳು, ಟಿಫನ್ ಬಾಕ್ಸ್ಗಳು ಒಂದೊಂದು ಕೊಡಿ. ಎಷ್ಟು ಸಂತೋಷ ಪಡ್ತಾರೆ. ಅಲ್ಲಿ ಅಪ್ಪು ಕಾಣ್ತಾರೆ. ನಿಮ್ಮ ಮನೆ ಮಕ್ಕಳು ಕರ್ಕೊಂಡೋಗಿ, ಅವ್ರಿಗೆ ಗೊತ್ತಾಗುತ್ತೆ ಹುಟ್ಟುಹಬ್ಬ ಅಂದರೆ ಈಗ ಆಚರಿಸ್ಬೇಕು. ಒಂದು 15 ವರ್ಷ ಆಗಲಿ ನೋಡಿ, ಈ ದಿನ ಬಂದರೆ ಜನ ಇಲ್ಲ, ಮಕ್ಕಳುಗಳು ಅಯ್ಯೋ ಇವತ್ತು ಅಪ್ಪು ಬರ್ಡೇ ಬರ್ತಿದೆ ಕಣ, ನಮ್ಗೆ ಏನಾದ್ರು ಸಿಗುತ್ತೆ ಅಂತ ಖುಷಿ ಪಡ್ತೀವಿ. ಆ ಖುಷಿಯಲ್ಲಿ ಅಪ್ಪನ ಹುಡುಕಿ ಸಿಗುತ್ತೆ. ಅದಕ್ಕೆ ಇದ್ರ ಕೆಲಸ. ಪ್ರತಿಯೊಬ್ಬರು ನಾಳೆ ಈ ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ ಜನಗಳು. ಮಕ್ಕಳಿಲ್ಲ, ಏನು ನಮ್ಗೆ ಏನಾರು ಬರ್ತದೆ. ಆಶ್ರಮದ ಮಕ್ಕಳು, ಅನಾಥಾಶ್ರಮದ ಮಕ್ಕಳು, ಇವತ್ತು ಪುನೀತ್ ಬರ್ಡೇ, ನಿಮಗೆ ಸ್ವೀಟ್ ಬರುತ್ತೆ, ಕೇಕ್ ಬರುತ್ತೆ, ನಿಮಗೆ ಪೆನ್ಸಿಲ್ ಕೊಡ್ತೀರಿ ಅಂತ ಖುಷಿಯಾಗಿರ್ತಾರೆ. ಆ ಖುಷಿಯಲ್ಲಿ ಅಪ್ಪು ಸಿಗ್ತಾನೆ. ಅದು ನಿಮ್ಮಿಂದ ಆಗಬೇಕು, ನಿಮ್ಗಳಿಂದ ಆಗಬೇಕು. ನಿಮ್ಮ ಮನೆ ಮಕ್ಕಳು ಕರ್ಕೊಂಡೋಗಿ ಮಾಡಿ. ಆ ಮಕ್ಕಳು ಗೊತ್ತಾಗುತ್ತೆ, ಬೆಳೀತಾ ಬೆಳೀತಾ ನಾವು ಕೊಡಬೇಕು ಅಂತ. ಜನಗಳಲ್ಲಿ ಒಂದು ಒಳ್ಳೆ ಭಾವನೆ ಹುಟ್ಟುತ್ತೆ, ಸೇವೆ ಮಾಡಬೇಕು, ಇನ್ನೊಬ್ಬರಿಗೆ ಕೊಡಬೇಕು ಅಂತ. ದಯವಿಟ್ಟು ಇದನ್ನ ಆಚರಿಸ್ಬಿಡೋದು, ಈ ಥರ ಆಚರಿಸಿ. ನಿಮ್ಮ ಪ್ರೀತಿಗೆ ಏನು ಬೇಕಾದ್ರೂ ಮಾಡಿ. 10ರಲ್ಲಿ 1 ಭಾಗ ಎತ್ತಿಡಿ, ಮಾಡಿ. ಎಷ್ಟು ಖುಷಿ ಪಡ್ತೀರ ನೋಡಿ. ಅದಕ್ಕೋಸ್ಕರ ಈ ಸ್ಫೂರ್ತಿ ದಿನಾಚರಣೆ ಅಂತ ಇಟ್ಟಿದ್ದು. ಸುಮ್ಮನೆ ಪುನೀತ್ ಅವ್ರಿಗೆ ಹೆಸರು ಕೊಡೋಕ್ಕಲ್ಲ. ಅವ್ರ ಹೆಸರು ಅವ್ರು ಚೆನ್ನಾಗಿ ಸಂಪಾದನೆ ಮಾಡಿ, ಇನ್ನು 100 ಜನ್ಮ ಇದ್ದರೂ ಹಾಗೇ ಇರುತ್ತೆ ಅವ್ರ ಹೆಸರು. ಬಟ್ ನೀವೆಲ್ಲ ಅವ್ರನ್ನ ನೋಡಬೇಕಂದ್ರೆ ಈ ರೀತಿ ನೋಡಬೇಕಂತ ನನ್ನ ಒಂದು ಆಸೆ. ಎಲ್ಲಾದರೂ ಗಿಡ ನೀಡಿದೆ, ಮಕ್ಕಳಿಗೆ ಸ್ವೀಟ್, ಯಾವ್ಯಾವ್ದು 2 ಮಕ್ಕಳಿಗೆ ಒಂದು ವಿದ್ಯೆ ಕೊಡಿ, ವಿದ್ಯಾದಾನ ಮಾಡಿ, ಫ್ರೀಯಾಗಿ ಓದಿಸಿ. ಈಗ ನಮ್ಮದು ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ, ಯಾರಿಗಾರ ಒಂದು ಇಬ್ಬರಿಗೆ ನಾವು IAS ಆಫೀಸರ್ ಮಾಡಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಇದು ಅಪ್ಪಗೆ ಕೊಡೋ ಗೌರವ. ನಾವು ಈ ಥರ ಸಲ್ಲಿಸಿದ್ರೆ ಮಾತ್ರ ಅವ್ರಿಗೆ ಪ್ರೀತಿ ಸಿಗುತ್ತೆ, ಅವ್ರಿಗೆ ಗೌರವ ಸಿಗುತ್ತೆ, ಅವ್ರು ನಿಮಗೆ ಕಾಣ್ತಾರೆ. ದಯವಿಟ್ಟು ಕೆಲಸ ಮಾಡಿ. ನಿಮ್ಮ ಜೊತೆ ನಾನು ಇದ್ದೀನಿ, ಅದಕ್ಕೆ ನಾನು ಅಪ್ಪು, ನಾವೆಲ್ಲರೂ ಅಪ್ಪು ಆಗೋದು. ನಾವೆಲ್ಲರೂ ಅಪ್ಪು. ಅವ್ರನ್ನ ಊಟಿಲ್ಲ, ಬಿತ್ತಿದ್ದೀವಿ ನಾವು. 100 ಅಪ್ಪುಗಳು ಬರ್ತಾರೆ, ಅವ್ರ ಗುಣ ಬಂದರೆ ಸಾಕು. ನಿಮ್ಮ ಅಭಿಮಾನಿಗಳ ಕೈಲಿ ಈ ಕೆಲಸ ಮಾಡಬೇಕು ಅಂತ ಆಸೆ. ಅದಕ್ಕೆ ಅಭಿಮಾನಿ ದೇವರಂತ ನನ್ನ ತಂದೆ ನಾಮಕರಣ ಮಾಡಬೇಕು. ನಿಮ್ಮ ದೇವರಿಗೆ ಪುನೀತ್ ಅವರು ಏನು ಕೊಡ್ತೀರ? ಏನು ಬೇಡ ಅಪ್ಪಾಜಿ. ಈ ಚಪ್ಪಾಳೆ ಜೊತೆ, ಹೂಗಳ ಜೊತೆ ನನ್ನ ಜಾಕಿ ನೋಡಿದೆ ನಾನು. ನನಗೆ ಅಪ್ಪು ನೋಡಲೇ ನಾನು. ಅಪ್ಪು ಅಂದರೆ ನೀವೆಲ್ಲ ಕುಳಿತಿದ್ದೆ, ಅದನ್ನು ನೋಡ್ಕೊಂಬಂದೆ ನಾನು. ಒಬ್ಬ ಮನುಷ್ಯನ ನೋಡಿದೆ, ಒಬ್ಬ ಮನುಷ್ಯ ಕೈಯಲ್ಲಿ ಚಪ್ಪಾಳೆ, ಬಾಯಿಯಲ್ಲಿ ಬಿಸಿಲು ಹೊಡಿತಾವೆ, ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಇಂಥ ಒಂದು ದೃಶ್ಯ ನನ್ನ ಲೈಫಲ್ಲಿ ನೋಡಿಲ್ಲ. ಎಷ್ಟು ಪುಣ್ಯ ಮಾಡಿದ್ವಿ ನಾವು. ನಿಮಗೆ ನಾವು ಏನು ಕೊಡೋಕ್ಕೆ ಸಾಧ್ಯ, ಏನು ಮಾಡೋಕ್ಕೆ ಸಾಧ್ಯ? ಅದಕ್ಕೋಸ್ಕರ ಇದು ಸ್ಫೂರ್ತಿ ದಿನಾಚರಣೆ ಚೆನ್ನಾಗಿ ಆಚರಿಸಿ, ಈ ಕ್ಷಣದಿಂದ ಆಚರಿಸಿ, ನಿಮಗೆಲ್ಲರಿಗೂ ಒಳ್ಳೇದಾಗುತ್ತೆ. ರಗಣ, ಪ್ರಮುಖವಾದ ವಿಚಾರ ಏನಪ್ಪ ಅಂತಂದರೆ, ಅಪ್ಪಾಜಿ ಅವರ ಸ್ಮಾರಕ ಇನಾಗ್ರೇಷನ್ಗೆ ರಜನಿಕಾಂತ್ ಅವ್ರು ಬಂದಿದ್ದರು, ಚಿರಂಜೀವಿ ಅವ್ರು ಬಂದಿದ್ದರು. ನಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ವಿ ಸುಮಾರು 1 ದಶಕದ ಹಿಂದೆ. ಅವತ್ತು ರಜನಿಕಾಂತ್ ಅವರು ಒಂದು ಮಾತು ಹೇಳಿದರು ಭಾಷಣದಲ್ಲಿ, ಇದು ಮುಂದೊಂದು ದಿನ ಪವಾಡ ಸ್ಥಳ ಆಗುತ್ತೆ ಅಂತಕ್ಕಂಥದ್ದು. ಅಕ್ಷರಶಃ ಇವತ್ತು ಅದು ಪವಾಡ ಸ್ಥಳ ಆಗಿದೆ. ಸಾಕಷ್ಟು ಜನ ಇಲ್ಲಿ ಅಭಿಮಾನಿಗಳು ಬಂದು ಮದುವೆಗಳಾಗ್ತಾರೆ, ಮಕ್ಕಳಿಗೆ ಹೆಸರಿಡಕ್ಕೆ ಇಲ್ಲಿಗೆ ಬರ್ತಾರೆ. ಏನೇ ಕಷ್ಟಗಳಿದ್ರು ಬಂದು ಇಲ್ಲಿ ನಮನ ಸಲ್ಲಿಸಿ ಆ ಕಷ್ಟಗಳನ್ನ ಹೇಳ್ಕೊತಾರೆ. ಅಕ್ಷರಶಃ ಇದು ಪವಾಡ ಸ್ಥಳ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತಿದ್ದಾರೆ? ಅಪ್ಪಾಜಿ ಅವ್ರನ್ನ ದೇವ್ರು ಮಾಡಿದ್ದು ಯಾರು? ಅಪ್ಪಾಜಿ ನೀವೇ ಮಾಡಿದ್ದು. ಅವರು ಒಂದು ಮುತ್ತರಾಜಾಗಿ ಬಂದರು, ಅವ್ರನ್ನ ರಾಜ್ಕುಮಾರ್ ಮಾಡಿದ್ರು, ಬಿರುದುಗಳು ಕೊಡಿಸಿದ್ರು, ಕೊನೆಗೆ ಅವ್ರನ್ನ ದೇವ್ರ ಥರ ಕಳಿಸ್ಕೊಟ್ರು. ಅವರು ನಿಮ್ಮನ್ನ ದೇವ್ರು ಅಂದರು, ನೀವೇ ಅವ್ರನ್ನ ದೇವ್ರು ಮಾಡಿರೋದು. ಆ ಸ್ಥಳ ಏನೇ ಪವಾಡ ಆದರೂ ಅದು ನಿಮಗೆ ಸಲ್ಲುತ್ತೆ. ಅಪ್ಪಾಜಿಯವ್ರಿಗೆ ಅಲ್ಲ, ನಿಮಗೆ ಸಲ್ಲುತ್ತೆ, ನಿಮಗೆ ಸೇರುತ್ತೆ. ಈಗ ಯುವ ದೊಡ್ಡ ಮನೆಯಿಂದ ಮತ್ತೊಬ್ಬ ಉದಯೋನ್ಮುಖ ನಟ ಚಿತ್ರರಂಗಕ್ಕೆ ಕೊಡುಗೆಯಾಗಿ ನೀಡ್ತಾ ಇದ್ದೀರಾ ನೀವು. ಅಪ್ಪು ಅವರ ನೆರಳಾಗಿ ನಾವೆಲ್ಲ ನೋಡ್ತಾ ಇದ್ದೀವಿ ಯುವರಲ್ಲಿ. ಇಲ್ಲಿವರೆಗೂ ರಿಲೀಸ್ ಆಗಿರ್ತಕ್ಕಂಥ ಸ್ಯಾಂಪಲ್ಸ್ನ ನೋಡಿದಾಗ ನಮಗೆಲ್ಲ ಒಂದು ಕಡೆ ಅಪ್ಪು ಇಲ್ಲ ಅನ್ನೋ ಕೊರಗನ್ನ ಯುವ ನೀಗಿಸ್ತಿದ್ದಾರೆ ಅಂತಕ್ಕಂಥದ್ದು ಎಲ್ಲರ ಆಶಯ ಆಗಿದೆ. ಏನು ಹೇಳ್ತಿದ್ದಾರೆ? ಅದು ನಿಮ್ಮ ಪ್ರೀತಿ ಅಪ್ಪಾಜಿ. ಅಪ್ಪು ಅವ್ರ ಜಾಗ ನೀವು ಒಂದಿನದಲ್ಲಿ ಕೊಟ್ಟಿಲ್ಲ. 45, 66 ವರ್ಷದಲ್ಲಿ
45 ವರ್ಷ ಅವ್ನು ಸಿನಿಮಾ ರಂಗದಾಗ ದುಡಿದಿದ್ದಾನೆ. ಆಮೇಲೆ ನೀವು ಕೊಟ್ಟಿದ್ದೀರ ಆ ಜಾಗ, ಯಾರು ತಗೊಳಕ್ಕಲ್ಲ. ನಮಗೆ ನಾವು ಜಾಗ ಮಾಡ್ಕೋಬೇಕು. ಅಷ್ಟು ಸೀನಿಯರ್ ನನ್ನ ತಮ್ಮನ ಜಾಗ ಯಾರು ತಗೊಳಕ್ಕಲ್ಲ. ನನ್ನಂತ 1,000 ರಾಘವೇಂದ್ರ ರಾಜ್ಕುಮಾರ್ ಬಂದರೂ ಆ ಜಾಗ ತಗೊಳಕ್ಕಾಗಲ್ಲ. ನನ್ನ ಮಗ ಯುವರಾಜ್ ಕುಮಾರ್ ಇವಾಗ ಬೀಜ ಬಿತ್ತಿದ್ದೀವಿ ನಾವು. ಕೆಳಗಡೆ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ತಮ್ಮ ಬೇರು ಕಟ್ತಾ ಇದ್ದಾರೆ. ನಾಳೆ ಅದು ಮೊಳಕೆ ಬಂದ ಮೇಲೆ ನೀವೆಲ್ಲರೂ ಸೇರಿ ಬಿಸಿಲಾಗಿ ನೀರಾಗಿ ನಿಂತ್ಕೊಂಡು ಅವ್ರನ್ನ ಬೆಳೆಸಿ ಒಂದು ಆಲದ ಮರ ಮಾಡಿ ಅದ್ರ ಕೆಳಗಡೆ ನಾವೆಲ್ಲರೂ ನಿಂತ್ಕೊಳ್ಳೋಣ. ಯುವರಾಜ್ ಕುಮಾರ್ಗೆ ಸುಲಭವಾಗಿ ಆ ಜಾಗ ಸಿಗಲ್ಲ ಅಪ್ಪಾಜಿ. ಅವನು ಶ್ರಮ ಪಡಿಬೇಕು, ಶ್ರಮಜೀವಿ ಆಗಬೇಕು, ಕಷ್ಟಪಡಬೇಕು, ನಿಮ್ಗಳ ಪ್ರೀತಿ ಸಂಪಾದನೆ ಮಾಡಬೇಕು. ಆದರೆ ಎಷ್ಟೇ ಮೇಲೆ ಬಂದರೂ ಅವ್ರ ತಾತನ ಸರಳತೆ, ಅವ್ರ ಚಿಕ್ಕಪ್ಪನ ಸರಳತೆ ಬಿಡಬಾರ್ದು. ಬಗ್ಗಿ ಬಗ್ಗಿ ನಡಿಬೇಕು. ಈ ಗುಣ ಅವನು ಬೆಳೆಸ್ಕೊಂಡ್ರೆ ನೀವೆಲ್ಲ ಅವನ್ನ ಕರ್ಕೊಂಡು ಹೋಗ್ತೀವಿ. ನನಗೆ ನಂಬಿಕೆ. ರೀಸೆಂಟ್ ಆಗಿ ಅಪ್ಪುಗೆ ಸಾಂಗ್ ಲಾಂಚ್ ಆಯ್ತು, ಯುವ ಸಿನಿಮಾದು. ತುಂಬಾ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ನಾಟಿದಂತ ಸಾಂಗ್. ಅದ್ರಲ್ಲಿ ಅಪ್ಪ ಇದ್ರು, ಚಿಕ್ಕಪ್ಪ ಅಂತ ಇದ್ರು, ದೊಡ್ಡಪ್ಪ ಇದ್ರು, ಅಪ್ಪನೂ ಇದ್ರು. ಸೊ ಹಂಗಾಗಿ ಆ ಸಾಂಗ್ ನಿಮ್ಗೆ ಎಷ್ಟು ಇಷ್ಟ ಆಯ್ತು ರಾಘಣ್ಣ? ಅಪ್ಪಾಜಿ ಆ ಸಾಂಗು ವಿಡಿಯೋ ಬೈಟ್ಸ್ ನೋಡಿದ್ದೀರಾ? ಎಲ್ಲೂ ಪಾತ್ರದ ಹಾಕಿಲ್ಲ. ಯುವರಾಜ್ ಕುಮಾರ್ ಇಲ್ಲ ತಂದೆ ಮಾಡೋದು ಯಾರ್ದು ಹಾಕಿಲ್ಲ. ಯಾಕಂದ್ರೆ ಅದು ಹಾಡು ಅವ್ರಿಗಲ್ಲ, ನಿಮ್ಮ ತಂದೆ ನಿಮಗೆ ಸಾಂಗ್. ಆ ಜಾಗದಲ್ಲಿ ನಿಮ್ಮ ತಂದೆನ ಇಟ್ಕೊಳ್ಳಿ. ಇವು ಗುರುರಾಜ್ ಜಾಗದಲ್ಲಿ ನಿಮ್ಮನ್ನ ಇಟ್ಕೊಂಡು ಯೋಚನೆ ಮಾಡಿ. ನೀವು ಇದನ್ನ ನಿಮ್ಮ ತಂದೆ ಜೊತೆ ಕಳೆದಿರೋ 4-5 ಫೋಟೋ ತಗೊಳ್ಳಿ. ಇದನ್ನ ಆ ಸಾಂಗ್ನ ಹಾಕಿ ಮಾಡಿ ನಿಮ್ಮ ತಂದೆಗೆ ಗೌರವ ಸಲ್ಲಿಸಿ. ನೋಡಿ ಅವ್ರ ಕಣ್ಣಲ್ಲಿ ನೀರು ನೋಡಿ, ಅವ್ರನ್ನ ತಪ್ಪುಗಳು ಅದಾಗಲಿ ಅಂತ ಈ ಬೆಳವಣಿಗೆ ಈ ಸಾಂಗ್ ಮಾಡಿದ್ದು. ಬೇರೆ ಏನೂ ಉದ್ದೇಶ ಇಲ್ಲ. ನಿಮ್ಮ ಆರೋಗ್ಯ ಹೇಗಿದೆ? ಬಹಳ ದಿನ ಆಯ್ತು ಮಾಧ್ಯಮಗಳಿಗೆ ಸಿಕ್ಕಿ. ನಾನು ಅಭಿಮಾನಿಗಳ ಜೊತೆ ನಡ್ಕೊಂಡು ಹೋಗ್ತಾ ಇದ್ದೀನಪ್ಪ. ಅಷ್ಟೇ, ಇಷ್ಟು ಮಟ್ಟಿಗೆ ಇದೆಯಲ್ಲ, ಅಷ್ಟೇ ಸಾಕು. ಇವತ್ತು ಬೆಳಗ್ಗೆ ಮ್ಯಾರಥಾನ್ ಕೂಡ ಮಾಡಿದ್ರು, ನಮ್ಮ ಪವರ್ ಅಪ್ಪು ಅಂತ ಹೆಸರಲ್ಲಿ. ಸಾವಿರಾರು ಜನ ಮ್ಯಾರಥಾನ್ ಅಲ್ಲಿ ಭಾಗಿಯಾಗಿದ್ರು. ನೀವು ಹೋಗಿದ್ರ ಹೇಗೆ ಅಂತ? ಇಲ್ಲಪ್ಪಜ್ಜಿ, ನಾನು ಒಂದಿನ ಸರಿಯಾಗಿ ನಾನು ಹೋಗಿ ನಡಿಬೇಕಪ್ಪಜ್ಜಿ. ಹೋಗ್ತೀನಿ, ಹೋದ ವರ್ಷ ಬಂದಿದ್ದೆ. ಒಂದು ದಿನ ಚೆನ್ನಾಗಾಗಿ ನಾನು ನಡಿಬೇಕು ಅಂತ ಆಸೆ. ದೀಪು ಅಂತ ನಮ್ಮ ರಿಲೇಷನ್ ಇರ್ಬೇಕು, ನಮ್ಮ ಅಕ್ಕನ ಮಗಳಾಗಬೇಕು. ಆಕೆ ಮಾಡ್ತಾ ಇದ್ದಾಳೆ. ಇನ್ಸ್ಪಿರೇಷನ್ ನೋಡಿ. ಪುನೀತ್ ರಾಜ್ಕುಮಾರ್ ಅಂದರೆ ಪವರು, ಅವ್ರು ಎಕ್ಸಸೈಸ್ ಮಾಡ್ತಾರೆ, ಬಾಡಿ ಚೆನ್ನಾಗಿ ಇಟ್ಕೊಂಡಿದ್ರು. ಓಡೋದಂದರೆ ಭಾಳ ಇಷ್ಟ ಅವರಿಗೆ. ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ. ಜನಗಳಿಗೆ ಒಂದು ಆರೋಗ್ಯದ ಬಗ್ಗೆ ಒಂದು ಮಾಹಿತಿ ನೀಡಿಸೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಅದಕ್ಕೆ ಸಹಕಾರ. ಕೊನೆಯದಾಗಿ ಕನ್ನಡ ಕಲಾಭಿಮಾನಿಗಳಿಗೆ ಏನು ಹೇಳ್ತಾರೆ? ನಾನು ಇವತ್ತು ಒಂದೇ ಹೇಳ್ಕೊಳ್ಳೋದು. ನಾನು ಅಪ್ಪು ಸ್ಫೂರ್ತಿ ದಿನಾಚರಣೆನ ಸರಿಯಾಗಿ ಆಚರಿಸಿ, ಅಪ್ಪುಗೆ ಪ್ರೀತಿಯಾಗಂಥ ವಿಷಯನ ಆಚರಿಸಿ. ಇಲ್ಲಾಂದರೆ ಇದನ್ನ ಹೆಸರು ನಾವು ಗೌರ್ಮೆಂಟಿಂದ ಇಸ್ಕೊಂಡು ಪ್ರಯೋಜನ ಇಲ್ದಂಗೆ ಆಗ್ಬಿಡುತ್ತೆ. ಇದು ನಿಮ್ಮ ದಿನ, ನಿಮ್ಮ ಹುಟ್ಟಿದಬ್ಬ. ಅಪ್ಪವ್ರು ಹುಟ್ಟಿದಬ್ಬ ಅಲ್ಲ, ನಿಮ್ಮ ಹುಟ್ಟಿದಬ್ಬ. ಅವರಲ್ಲಿ ನಿಮ್ಮನ್ನು ನೋಡ್ತಾರೆ, ನಿಮ್ಮಲ್ಲಿ ಅವರು ನೋಡ್ತಾರೆ. ಸರಿಯಾಗಿ ಆಚರಿಸಿ. ನಿಮ್ಮಿಂದ ಕೈಲಾದ ಜನಗಳಿಗೆ ಏನಾದರೂ ಮಾಡಿ. ಅಪ್ಪು ಅವ್ರು ಬಂದಿದ್ದೆ ಅದಕ್ಕೆ. ಅವ್ರು ಸಿನಿಮಾ ಮಾಡೋಕ್ಕೆಲ್ಲ ಬರಲಿಲ್ಲ. ಅವರು ಅದು ಒಂದು ನಿಮ್ಮ ಜೊತೆ ಕನೆಕ್ಟ್ ಆಗಕ್ಕೆ ಬಂದಿದ್ರು. ಏನೋ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಒಂದು 3 ವರ್ಷ ಮಾಡಿದ್ರು. ಪಾಪ ಅವ್ರಿಗೆ ಅಷ್ಟು ಆಯ್ತು ಸಾಲಿಲ್ಲ. ಇನ್ನು ಯಾರು ಮಾಡ್ಬೇಕದನ್ನ? ನಾವು ನೀವೆಲ್ಲ ಸೇರಿ ಪೂರೈಸ್ಬೇಕು. ಇದು ಅಪ್ಪು ಸ್ಫೂರ್ತಿ ದಿನಾಚರಣೆ ಅಲ್ಲ, ಅಭಿಮಾನಿಗಳ ಸ್ಫೂರ್ತಿ ದಿನಾಚರಣೆ. ಸೂಪರ್. ಥ್ಯಾಂಕ್ ಯು ರಾಘಣ್ಣ.